ಸ್ನೇಹಿತರೆ, ಆಗಸ್ಟ್ 15 ಬಂತು ಅಂದ್ರೆ ಸಾಕು ನಮಗೆಲ್ಲ ಒಂದು ರೀತಿಯ ದೇಶಭಕ್ತಿಯ ರೋಮಾಂಚನ, ಸಂಭ್ರಮ. ದೇಶಾದ್ಯಂತ ಅತ್ಯಂತ ಸಡಗರದಿಂದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಆದ್ರೆ ಇದೇ ಸ್ವತಂತ್ರ ದಿನದ ಧ್ವಜಾರೋಹಣದ ವಿಚಾರದಲ್ಲಿ ನಮ್ಮ ಕರ್ನಾಟಕ ರಾಜಕೀಯದಲ್ಲಿ ಭಾರಿ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬರೆದ ಒಂದು ಪತ್ರ ಈಗ ಇಡೀ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹೊತ್ತಿಸಿದೆ. ನನಗೆ ಸ್ವಾತಂತ್ರ್ಯ ದಿನದಂದು ವಿಜಯನಗರದಲ್ಲಿ ಧ್ವಜಾರೋಹಣ ಮಾಡಲು ಸಮಯವಿಲ್ಲ, ಹಾಗಾಗಿ ನನಗೆ ಆ ಕರ್ತವ್ಯದಿಂದ ವಿನಾಯಿತಿ ನೀಡಿ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ನನಗೆ ಯಾವುದೇ ಜಿಲ್ಲೆಯ ಉಸ್ತುವಾರಿ ಸಚಿವ ಸ್ಥಾನವೂ ಬೇಡ ಅಂತ ನಿರಾಕರಿಸಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಪ್ರತಿಪಕ್ಷ ಬಿಜೆಪಿ ವಿಧಾನಸಭೆಯಲ್ಲಿ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ನಿಂತಿದೆ. ಧ್ವಜಾರೋಹಣ ಮಾಡಲು ಸಮಯವಿಲ್ಲದ ಸಚಿವರನ್ನ ತಕ್ಷಣವೇ ಸಂಪುಟದಿಂದ ತೆಗೆದುಹಾಕಿ ಅಂತ ಭಾರಿ ಹಂಗಾಮ ಸೃಷ್ಟಿ ಮಾಡಿದೆ. ಇತ್ತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಚಿವರ ಪರವಾಗಿ ಸಮರ್ಥನೆ ಮಾಡಿಕೊಳ್ಳೋಕೆ ಹೋಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಷ್ಟಕ್ಕೂ ಸಚಿವ ಜಮೀರ್ ಅಹಮದ್ ಖಾನ್ ಬರೆದ ಆ ಪತ್ರದಲ್ಲಿ ನಿಂತು ಬಿಜೆಪಿ ನಾಯಕರು ವಿಧಾನಸಭೆಯಲ್ಲಿ ಎತ್ತಿದ ಪ್ರಶ್ನೆಗಳೇನು, ಡಿಸಿಎಂ ಪರಮೇಶ್ವರ್ ನೀಡಿದ ಆ ಸಬೂಬೇನು, ಈ ಇಡೀ ವಿವಾದದ ಪ್ರತಿಯೊಂದು ಇನ್ಸೈಡ್ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಎಳೆಯಾಗಿ ಬಿಚ್ಚಿಡ್ತೇವೆ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಪ್ರತಿ ವಿಡಿಯೋ ಅಪ್ಡೇಟ್ ನಿಮ್ಮನ್ನ ತಲುಪುತ್ತೆ. ಸ್ನೇಹಿತರೆ, ಕತೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಶಾಸಕ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಬಾರಿ ಆಗಸ್ಟ್ 15ರ ಸ್ವತಂತ್ರ ದಿನಾಚರಣೆಯಂದು ವಿಜಯನಗರ ಜಿಲ್ಲೆಯಲ್ಲಿ ಧ್ವಜಾರೋಹಣ ನೆರವೇರಿಸುವ ಜವಾಬ್ದಾರಿಯನ್ನ ಸರ್ಕಾರ ವಹಿಸಿತ್ತು. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಗುರುವಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಏಕಾಏಕಿ ಒಂದು ಪತ್ರ ಬರೆದಿದ್ರು. ಆ ಪತ್ರದಲ್ಲಿ ಜಮೀರ್ ಏನಂತ ಉಲ್ಲೇಖಿಸಿದ್ದಾರೆ ಗೊತ್ತಾ? ಮುಂದಿನ ದಿನಗಳಲ್ಲಿ ಜಿಬಿಎ ಸೇರಿದಂತೆ ಹಲವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರಲಿವೆ, ವಿಧಾನಸಭೆಯ ಉಪಚುನಾವಣೆಗಳು ಮತ್ತು ರಾಜ್ಯದಲ್ಲಿ ಪಕ್ಷ ಸಂಘಟನಾ ಚಟುವಟಿಕೆಗಳು ನಡೆಯಲಿವೆ. ಈ ಎಲ್ಲ ಸಾಲು ಜವಾಬ್ದಾರಿಗಳನ್ನ ಗಮನದಲ್ಲಿಟ್ಟುಕೊಂಡು ನೋಡಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಕರ್ತವ್ಯಗಳನ್ನ ನಿರ್ವಹಿಸಲು ನನಗೆ ಸಾಕಷ್ಟು ಸಮಯವಿರೋದಿಲ್ಲ. ಹೀಗಾಗಿ ರಾಜ್ಯದ ಯಾವುದೇ ಜಿಲ್ಲೆಗೆ ನನ್ನನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಬೇಡಿ. ಜೊತೆಗೆ ಆಗಸ್ಟ್ 15ರಂದು ವಿಜಯನಗರದಲ್ಲಿ ಧ್ವಜಾರೋಹಣ ಮಾಡುವ ಜವಾಬ್ದಾರಿಯಿಂದಲೂ ನನಗೆ ವಿನಾಯಿತಿ ನೀಡಿ. ಜೊತೆಗೆ ಆಗಸ್ಟ್ 15ರಂದು ವಿಜಯನಗರದಲ್ಲಿ ಧ್ವಜಾರೋಹಣ ಮಾಡುವ ಜವಾಬ್ದಾರಿಯಿಂದಲೂ ನನಗೆ ವಿನಾಯಿತಿ ಕೊಡಿ ಅಂತ ಪತ್ರ ಬರೆದಿದ್ದಾರೆ. ಅಂದ್ರೆ ಪಕ್ಷದ ಕೆಲಸಗಳಿವೆ, ಚುನಾವಣೆಯ ಕೆಲಸಗಳಿವೆ, ಹಾಗಾಗಿ ಧ್ವಜಾರೋಹಣ ಮಾಡಲು ನನಗೆ ಸಮಯವಿಲ್ಲ ಅನ್ನೋದು ಸಚಿವರ ವಾದವಾಗಿತ್ತು. ಇನ್ನ ವಿಜಯನಗರ ಜಿಲ್ಲೆಯ ಬರ ಪರಿಸ್ಥಿತಿಯನ್ನ ಪರಿಶೀಲಿಸಿ ಈಗಾಗಲೇ ವರದಿ ಸಲ್ಲಿಸಿದ್ದೇನೆ ಅಂತಲೂ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೊಂಡಿದ್ರು. ಜಮೀರ್ ಅವರ ಈ ಪತ್ರ ಬಂದ ತಕ್ಷಣವೇ ಸರ್ಕಾರ ಏನ್ ಮಾಡ್ತೋ, ಪಟ್ಟಿಯನ್ನ ಪರಿಷ್ಕರಿಸಿ ಜಮೀರ್ ಬದಲಿಗೆ ಸಚಿವ ಕೆಎಸ್ ಬಸಂತಪ್ಪನವರಿಗೆ ವಿಜಯನಗರದಲ್ಲಿ ಸ್ವತಂತ್ರ ದಿನದ ಧ್ವಜಾರೋಹಣ ಜವಾಬ್ದಾರಿಯನ್ನ ವಹಿಸಿಕೊಟ್ಟಿತ್ತು. ನಿಮ್ಗೆ ನೆನಪಿರ್ಲಿ, ಜಮೀರ್ ಅಹಮದ್ ಖಾನ್ ಮತ್ತು ಬಸಂತಪ್ಪ ಇಬ್ರು ಆಗಸ್ಟ್ 3ರಂದೇ ಹೊಸದಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದ್ಯಾವಾಗ ಈ ಪತ್ರದ ವಿಚಾರ ಹೊರಬಂತು, ಅತ್ತ ವಿಧಾನಸಭೆಯಲ್ಲಿ ಬಿಜೆಪಿ ನಾಯಕರು ಕಂಗಾಲಾದ್ರು. ಹಿರಿಯ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಅವರು ಈ ವಿಷಯವನ್ನ ಸದನದಲ್ಲಿ ಪ್ರಸ್ತಾಪಿಸಿ ಜಮೀರ್ ಅಹಮದ್ ಖಾನ್ ಬರೆದ ಪತ್ರವನ್ನ ಪ್ರದರ್ಶಿಸುತ್ತಾ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಲು ಶುರು ಮಾಡಿದ್ರು. ಸುನಿಲ್ ಕುಮಾರ್ ಅತ್ಯಂತ ಆಕ್ರೋಶದಿಂದ ಏನ್ ಹೇಳಿದ್ರು ಗೊತ್ತಾ? ಒಬ್ಬ ಸಚಿವರು ರಾಷ್ಟ್ರೀಯ ಹಬ್ಬದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ ಅಂದ್ರೆ ಅಂತಹ ಸಚಿವರು ನಮಗೆ ಯಾಕೆ ಬೇಕು? ರಾಷ್ಟ್ರಧ್ವಜವನ್ನ ಹಾರಿಸಲು ಸಾಧ್ಯವಾಗದಷ್ಟು ಅವರು ಅಷ್ಟೊಂದು ದೊಡ್ಡವರ ಅಥವಾ ಅಷ್ಟೊಂದು ಬ್ಯುಸಿಯೇ? ಧ್ವಜಾರೋಹಣದ ಕರ್ತವ್ಯದಿಂದ ವಿನಾಯಿತಿ ಕೋರಿ ಬರೆದ ಈ ಪತ್ರ ಅವರಿಗೆ ರಾಷ್ಟ್ರೀಯ ಹಬ್ಬದ ಬಗ್ಗೆ ಇರುವ ಗಂಭೀರತೆಯ ಕೊರತೆಯನ್ನು ತೋರಿಸುತ್ತದೆ ಅಂತ ಚಾಟಿ ಬೀಸಿದ್ರು. ಅಷ್ಟೇ ಅಲ್ಲ, ಸರ್ಕಾರ ಸಚಿವರಿಂದ ಇಂತಹ ಪತ್ರವನ್ನ ಸ್ವೀಕರಿಸಿ ಮತ್ತೊಬ್ಬ ಸಚಿವರಿಗೆ ಜವಾಬ್ದಾರಿ ನೀಡಿರುವುದೇ ಅಪಮಾನಕರ. ಈ ಸರ್ಕಾರಕ್ಕೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರೀಯ ಆಚರಣೆಯ ಮೇಲೆ ಗೌರವವೇ ಇಲ್ಲವೇ? ಇಂತಹ ಸಚಿವರನ್ನ ತಕ್ಷಣವೇ ಸಂಪುಟದಿಂದ ಕೈಬಿಡಿ, ಅಮಾನತುಗೊಳಿಸಿ ಅಂತ ಸುನಿಲ್ ಕುಮಾರ್ ಪಟ್ಟು ಹಿಡಿದ್ರು. ಕರ್ನಾಟಕದಲ್ಲಿ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಪತ್ರನ ಸಮರ್ಥನೆ ಮಾಡ್ಕೊಳ್ತೀರಿ ಮುಖ್ಯಮಂತ್ರಿ, ಗೌರವದಿಂದ ಭಾಗವಹಿಸಬೇಕು. ಈ ಹಂತದಲ್ಲಿ ಸರ್ಕಾರವನ್ನ ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಸಮರ್ಥಿಸಿಕೊಳ್ಳಲು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಕ್ಕಡಕ್ಕಿಳಿದ್ರು. ಡಿಸಿಎಂ ಪರಮೇಶ್ವರ್ ಅವರು ಸದನದಲ್ಲಿ ನೀಡಿದ ವಿವರಣೆ ಕೇಳಿದ್ರೆ ನಿಮಗೂ ಅಚ್ಚರಿಯಾಗುತ್ತೆ. ಪರಮೇಶ್ವರ್ ಅವರು ಏನಂದ್ರು ಅಂದ್ರೆ, ಜಮೀರ್ ಅಹಮದ್ ಖಾನ್ ಅವರು ಈಗಾಗಲೇ ವಿಜಯನಗರದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ, ಹಾಗಾಗಿ ಬೇರೆ ಜಿಲ್ಲೆಯನ್ನ ನೀಡಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಮೇಲಾಗಿ ವಿಜಯನಗರ ದೂರವಿರೋದ್ರಿಂದ ಅಲ್ಲಿಗೆ ಪ್ರಯಾಣಿಸಲು ಜಮೀರ್ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ, ಆ ಕಾರಣಕ್ಕಾಗಿ ಅವರು ಮನವಿ ಸಲ್ಲಿಸಿದ್ದಾರೆ. ಅದಕ್ಕೆ ಸಿಎಂ ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ ಅಂತ ಸಮರ್ಥಿಸಿಕೊಂಡ್ರು. ಆದ್ರೆ ಇಲ್ಲಿಯೇ ನೋಡಿ ಕತೆಗೆ ಟ್ವಿಸ್ಟ್ ಸಿಕ್ಕಿದ್ದು. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆರೋಗ್ಯ ಸಮಸ್ಯೆ ಅಂತ ಹೇಳುತ್ತಿದ್ದಂತೆ ಬಿಜೆಪಿ ಶಾಸಕರು ಮತ್ತಷ್ಟು ಕೆರಳಿದ್ರು. ಬಿಜೆಪಿ ನಾಯಕರು ತಕ್ಷಣವೇ ಜಮೀರ್ ಬರೆದ ಪತ್ರದ ಪ್ರತಿಗಳನ್ನ ತೋರಿಸಿ ಪತ್ರದಲ್ಲಿ ಜಮೀರ್ ಎಲ್ಲಾದ್ರೂ ಆರೋಗ್ಯ ಸರಿಯಿಲ್ಲ ಅಥವಾ ಅನಾರೋಗ್ಯ ಅಂತ ಉಲ್ಲೇಖಿಸಿದ್ದಾರಾ? ಪತ್ರದಲ್ಲಿ ಪಕ್ಷ ಸಂಘಟನೆ, ಚುನಾವಣೆ, ಸಮಯದ ಅಭಾವ ಅಂತ ಬರೆದಿದ್ದಾರೆಯೇ ಹೊರತು ಅನಾರೋಗ್ಯದ ಮಾತೇ ಇಲ್ಲ. ಸುಮ್ಮನೆ ಸರ್ಕಾರದ
ಸರ್ಕಾರದ ತಪ್ಪು ಮುಚ್ಚಿಕೊಳ್ಳಲು ಅನಾರೋಗ್ಯದ ಸಬೂಬು ನೀಡಬೇಡಿ ಅಂತ ತಿರುಗೇಟನ್ನ ಕೊಟ್ರು. ವಿ ಸುನಿಲ್ ಕುಮಾರ್ ಅವರು ತೀಕ್ಷ್ಣವಾಗಿ ಯಾವ ಅನಾರೋಗ್ಯ, ಜನರು ಇಂತಹ ವಿಷಯಗಳನ್ನ ಸಹಿಸೋದಿಲ್ಲ, ಇಂತಹ ನಿರ್ಲಕ್ಷ್ಯದ ನಡವಳಿಕೆಗಳನ್ನ ಬೆಂಬಲಿಸಬೇಡಿ, ಆ ಸಚಿವರನ್ನ ಸಂಪುಟದಿಂದ ಡಿಸ್ಮಿಸ್ ಮಾಡಿ ಅಂತ ಆಗ್ರಹಿಸಿದ್ರು. ಇನ್ನ ಮಾಜಿ ಡಿಸಿಎಂ ಸಿಎನ್ ಅಶ್ವಥ್ ನಾರಾಯಣ್ ಅವರು ಮಾತನಾಡಿ, ಯಾವುದೇ ಭಾರತೀಯ ಪ್ರಜೆಯು ರಾಷ್ಟ್ರಧ್ವಜದ ವಿಷಯದಲ್ಲಿ ಈ ರೀತಿ ವರ್ತಿಸೋದಿಲ್ಲ, ಆದ್ರೆ ಕರ್ನಾಟಕದಲ್ಲಿ ಅಂತಹ ವ್ಯಕ್ತಿ ಸಚಿವರಾಗಿರೋದು ನಮ್ಮ ದುರದೃಷ್ಟ. ಇದು ರಾಜ್ಯ, ದೇಶ ಮತ್ತು ನಮ್ಮ ರಾಷ್ಟ್ರಕ್ಕೆ ಮಾಡಿದ ಭಾರಿ ದೊಡ್ಡ ಅವಮಾನ ಅಂತ ಆಕ್ರೋಶ ಹೊರಹಾಕಿದ್ರು. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ಮಧ್ಯಪ್ರವೇಶಿಸಿ, ನಾವು ಬಿಜೆಪಿಯಿಂದ ರಾಷ್ಟ್ರಧ್ವಜವನ್ನ ಗೌರವಿಸೋದನ್ನ ಕಲಿಯಬೇಕಿಲ್ಲ ಅಂತ ತಿರುಗೇಟು ಕೊಟ್ಟಾಗ ವಿ ಸುನಿಲ್ ಕುಮಾರ್ ಅವರು ಈ ಸರ್ಕಾರದ ಮನಸ್ಥಿತಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಅಷ್ಟೇ ಅಂತ ಕೌಂಟರ್ ಕೊಟ್ರು. ಕೊನೆಗೆ ಸರ್ಕಾರದ ಈ ಧೋರಣೆಯನ್ನ ದೇಶ ಮತ್ತು ರಾಷ್ಟ್ರಧ್ವಜಕ್ಕೆ ಮಾಡಿದ ಅಪಮಾನ ಅಂತ ಬಣ್ಣಿಸಿದ ಬಿಜೆಪಿ ಸದಸ್ಯರು ಸದನದಿಂದ ಹೊರನಡೆದು ಸಭಾತ್ಯಾಗ ನಡೆಸಿದ್ರು. ಸ್ನೇಹಿತರೆ, ಇಲ್ಲಿ ನಾವೆಲ್ಲರೂ ಒಂದು ಪ್ರಮುಖ ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕಿದೆ. ಜಮೀರ್ ಅಹಮದ್ ಖಾನ್ ಅವರು ಬರೀ ವಿಜಯನಗರದಲ್ಲಿ ಧ್ವಜಾರೋಹಣ ಮಾಡೋದಕ್ಕಷ್ಟೇ ನಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ, ಬದಲಿಗೆ ನನಗೆ ಯಾವ ಜಿಲ್ಲೆಯ ಉಸ್ತುವಾರಿಯೂ ಬೇಡ ಅಂತ ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಇದರ ಹಿಂದಿರೋ ಅಸಲಿ ರಾಜಕೀಯ ಲೆಕ್ಕಾಚಾರವೇನ್ ಗೊತ್ತಾ? ರಾಜಕೀಯ ವಿಶ್ಲೇಷಕರ ಪ್ರಕಾರ ಒಬ್ಬ ಸಚಿವರಿಗೆ ತಮ್ಮ ಸ್ವಂತ ಖಾತೆಯ ಜೊತೆಗೆ ಯಾವುದಾದ್ರೂ ಒಂದು ಜಿಲ್ಲೆಯ ಉಸ್ತುವಾರಿ ಸಿಕ್ಕಿದ್ರೆ ಅದು ಅವರ ರಾಜಕೀಯ ಶಕ್ತಿ ಮತ್ತು ಪ್ರಭಾವವನ್ನ ಹೆಚ್ಚಿಸುತ್ತದೆ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ವಸತಿ ಖಾತೆಯಂತಹ ದೊಡ್ಡ ಇಲಾಖೆಯನ್ನ ಹೊಂದಿದ್ದಾರೆ. ಮೇಲಾಗಿ ಅವರು ಮುಂಬರುವ ಬೆಂಗಳೂರು ಜಿಬಿಎ ಚುನಾವಣೆಗಳಲ್ಲಿ ಮತ್ತು ರಾಜ್ಯಾದ್ಯಂತ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಾಗಿ ಪಕ್ಷ ಸಂಘಟನೆ ಮಾಡುವಲ್ಲಿ ತಮಗೆ ಮುಕ್ತ ಅವಕಾಶ ಬೇಕು ಅಂತ ಬಯಸಿರಬಹುದು. ಆದ್ರೆ ಜಿಲ್ಲಾ ಉಸ್ತುವಾರಿ ಬೇಡ ಎನ್ನುವ ಆತರದಲ್ಲಿ ರಾಷ್ಟ್ರ ಧ್ವಜಾರೋಹಣದಂತಹ ಸಂವಿಧಾನಾತ್ಮಕ ಕರ್ತವ್ಯವನ್ನೇ ನಿರಾಕರಿಸಿ ಪತ್ರ ಬರೆದಿದ್ದು ಜಮೀರ್ ಮಾಡಿದ ದೊಡ್ಡ ತಾಂತ್ರಿಕ ತಪ್ಪು. ಸಮಯದ ಅಭಾವವನ್ನ ಉಲ್ಲೇಖಿಸಿ ರಾಷ್ಟ್ರೀಯ ಹಬ್ಬದಿಂದ ದೂರ ಉಳಿಯಲು ಯತ್ನಿಸಿದ್ದು ಸಾರ್ವಜನಿಕವಾಗಿ ಅವರ ಮುಖಭಂಗಕ್ಕೆ ಕಾರಣವಾಯಿತು. ಖಾತೆ ಮತ್ತು ಅಧಿಕಾರ ಅನುಭವಿಸಲು ಸಮಯವಿದೆ, ಆದ್ರೆ ವರ್ಷಕ್ಕೊಮ್ಮೆ ಬರುವ ಸ್ವತಂತ್ರ ದಿನದಂದು ರಾಷ್ಟ್ರಧ್ವಜ ಹಾರಿಸಲು 10 ನಿಮಿಷ ಸಮಯವಿಲ್ಲವೇ ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಜಮೀರ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನ ಈ ಇಡೀ ಪ್ರಸಂಗದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗೆ ಸಂಕಷ್ಟಕ್ಕೆ ಸಿಲುಕಿದೆ ನೋಡಿ. ಒಬ್ಬ ಸಚಿವ ಬರೆದ ಪತ್ರಕ್ಕೆ ಸರ್ಕಾರ ಪ್ರತಿಕ್ರಿಯಿಸಿದ ರೀತಿ ಹಾಗೂ ಸದನದಲ್ಲಿ ಅದನ್ನು ಸಮರ್ಥಿಸಿಕೊಂಡ ರೀತಿ ಅತ್ಯಂತ ಪ್ರಬುದ್ಧವಾಗಿತ್ತು ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಜಮೀರ್ ಬರೆದ ಪತ್ರದಲ್ಲಿ ಎಲ್ಲೂ ಆರೋಗ್ಯದ ಉಲ್ಲೇಖವಿಲ್ಲದಿದ್ರು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನದಲ್ಲಿ ಜಮೀರ್ ಅವರ ಅನಾರೋಗ್ಯದ ಕಾರಣ ನೀಡಿದ್ದು ಸರ್ಕಾರಕ್ಕೆ ಉಲ್ಟಾ ಹೊಡೆಯಿತು. ಪ್ರತಿಪಕ್ಷ ಬಿಜೆಪಿ ನಾಯಕರು ಪತ್ರದ ಪ್ರತಿಯನ್ನೇ ಅಸೆಂಬ್ಲಿಯಲ್ಲಿ ಪ್ರದರ್ಶಿಸಿ ಡಿಸಿಎಂ ನೀಡಿದ ಸಬೂಬಿನ ಬಣ್ಣ ಬಯಲು ಮಾಡಿದ್ರು. ಇದರಿಂದಾಗಿ ಸರ್ಕಾರ ಸಚಿವರ ತಪ್ಪನ್ನ ಮುಚ್ಚಿ ಹಾಕಲು ಸುಳ್ಳು ಹೇಳುತ್ತಿದೆ ಎನ್ನುವ ಆರೋಪಕ್ಕೆ ಪರಮೇಶ್ವರ್ ಗುರಿಯಾಗಬೇಕಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಪತ್ರ ಬಂದ ತಕ್ಷಣವೇ ಸಚಿವರಿಗೆ ಸ್ವತಂತ್ರ ದಿನಾಚರಣೆ ರಾಷ್ಟ್ರೀಯ ಕರ್ತವ್ಯ, ಅಲ್ಲಿ ಭಾಗವಹಿಸುವುದು ಕಡ್ಡಾಯ ಅಂತ ತಿಳಿ ಹೇಳಿ ಪತ್ರವನ್ನ ವಾಪಸ್ ಪಡೆಯುವಂತೆ ಸೂಚಿಸಬೇಕಿತ್ತು. ಆದ್ರೆ ಅದನ್ನ ಬಿಟ್ಟು ಸುಲಭವಾಗಿ ಮತ್ತೊಬ್ಬ ಸಚಿವರಿಗೆ ಜವಾಬ್ದಾರಿ ವರ್ಗಾಯಿಸಿದ್ದು ಸಚಿವ ಸಂಪುಟದಲ್ಲಿ ಶಿಸ್ತಿನ ಕೊರತೆ ಇದೆಯಾ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ವಿಧಾನಸಭೆಯ ಒಳಗಷ್ಟೇ ಅಲ್ಲ, ವಿಧಾನಸೌಧದ ಹೊರಗೂ ಈ ವಿಚಾರ ಇದೀಗ ಭಾರಿ ಸದ್ದು ಮಾಡ್ತಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾಧ್ಯಮಗಳ ಮುಂದೆ ಬಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಧ್ವಜಾರೋಹಣಕ್ಕೆ ಸಮಯವಿಲ್ಲ ಅಂತ ಹೇಳೋದು ಈ ಇಡೀ ದೇಶಕ್ಕೆ ಮಾಡಿದ ಅವಮಾನ. ಮುಖ್ಯಮಂತ್ರಿಗಳು ತಕ್ಷಣವೇ ಜಮೀರ್ ಅಹಮದ್ ಖಾನ್ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು. ಒಂದು ವೇಳೆ ಸಿಎಂ ಕ್ರಮ ಕೈಗೊಳ್ಳಲು ವಿಫಲವಾದ್ರೆ ಮುಂದಿನ ದಿನಗಳಲ್ಲಿ ಇತರೆ ಸಚಿವರು ಇದೇ ರೀತಿ ರಾಷ್ಟ್ರೀಯ ಹಬ್ಬಗಳನ್ನು ನಿರ್ಲಕ್ಷಿಸಲು ಪ್ರೇರಣೆ ಸಿಕ್ಕಂತಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರ ವಿರುದ್ಧವೂ ಈ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ಈಗ ಸಚಿವರೊಬ್ಬರು ದೇಶಕ್ಕೆ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿಸಿದ್ರು ಸುಮ್ಮನಿದ್ದಾರೆ. ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಜನರೇ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ಆರ್ ಅಶೋಕ್ ಗುಡುಗಿದ್ದಾರೆ. ಸ್ನೇಹಿತರೆ, ಒಮ್ಮೆ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡಿ. ಸ್ವತಂತ್ರ ದಿನಾಚರಣೆ ಮತ್ತು ರಾಷ್ಟ್ರ ಧ್ವಜಾರೋಹಣ ಅನ್ನೋದು ಯಾವುದೇ ಪಕ್ಷ ಅಥವಾ ವ್ಯಕ್ತಿಗಿಂತ ಮಿಗಿಲಾದದ್ದು. ಪ್ರತಿಯೊಬ್ಬ ಜನಪ್ರತಿನಿಧಿಗೂ ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸೋದು ಅವರ ಪ್ರಥಮ ಕರ್ತವ್ಯ. ಒಬ್ಬ ಸಚಿವರಾಗಿ ಪಕ್ಷ ಸಂಘಟನೆ ಇದೆ, ಸ್ಥಳೀಯ ಚುನಾವಣೆಗಳಿವೆ, ಹಾಗಾಗಿ ಧ್ವಜಾರೋಹಣಕ್ಕೆ ಸಮಯವಿಲ್ಲ ಎಂಬ ಕಾರಣ ನೀಡುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಒಬ್ಬ ಜವಾಬ್ದಾರಿಯುತ ಸಚಿವರಿಂದ ಇಂತಹ ಪತ್ರ ಬಂದಾಗ ಅದನ್ನ ತಿದ್ದಿ ಬುದ್ಧಿ ಹೇಳುವ ಬದಲು ಸಿಎಂ ಅದನ್ನ ಸ್ವೀಕರಿಸಿ ಬೇರೆಯವರಿಗೆ ಜವಾಬ್ದಾರಿ ವರ್ಗಾಯಿಸಿದ್ದು ಮತ್ತು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದಕ್ಕೆ ಅನಾರೋಗ್ಯದ ಸಬೂಬು ನೀಡಿದ್ದು ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡಿದೆ ಎನ್ನಬಹುದು. ಈಗಾಗಲೇ ಹಲವು ಆಂತರಿಕ ಗೊಂದಲಗಳಲ್ಲಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜಮೀರ್ ಅಹಮದ್ ಖಾನ್ ಅವರ ಈ ನಡೆ ಮತ್ತು ಪ್ರತಿಪಕ್ಷಗಳ ಈ ಭಾರಿ ಪ್ರತಿಭಟನೆ ನುಂಗಲಾರದ ಬಿಸಿತುಪ್ಪವಾಗಿ ಪರಿಣಮಿಸಿದೆ. ಸ್ನೇಹಿತರೆ, ರಾಷ್ಟ್ರ ಧ್ವಜಾರೋಹಣದ ಕರ್ತವ್ಯದಿಂದ ವಿನಾಯಿತಿ ಕೋರಿದ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಈ ನಡೆ ಸರಿಯೇ ಅಥವಾ ಪ್ರತಿಪಕ್ಷ ಬಿಜೆಪಿ ಹೇಳುವಂತೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿತ್ತ? ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ಗೂ ತಲುಪಲಿ. ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಇಂತಹ ಬಿಸಿಯಾದ ರಾಜಕೀಯ ವಿದ್ಯಮಾನಗಳು ಮತ್ತು ಕಂಟೆಂಟ್ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.